ಅದ್ರ ಬಗ್ಗೆ ತೆರೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಇವಾಗ 10-20 ಲಕ್ಷ ಮಾಡಿದ್ರು ಸಹ ದೊಡ್ಡದಪ್ಪ ಸಾಲದ ಅನ್ನುವಂಗಾಗಿ ಪ್ರೆಷರ್ಗೊಳಗಾಗಿ ಸಾಯುವಂಥವ್ರು ನೋಡ್ತಾ ಇದ್ದೀವಿ ಮೇಲೆ ನೋಡೋದು ಅದೇ ಸುಳ್ಳೇನಲ್ಲ. ಹೀಗಾಗಿ ವಾದ ವಿವಾದ ಇರುವಂಥದ್ದು ಎಲ್ಲರೂ ತಮ್ಮ ಪರವಾಗಿ ತಾವು ಮಾತಾಡೋದ್ರಲ್ಲಿ ಏನು ತಪ್ಪಿರಲ್ಲ. ಯಾಕಂದ್ರೆ ಅವ್ರ ಅಭಿಪ್ರಾಯ, ಅವ್ರ ಮಾತು, ಅವ್ರ ಅನುಭವ ಅದು ಮಾತಾಡಿಸ್ತಾ ಇರ್ತದೆ. ಹಿಂಗಿರಬಹುದು ಅಂತ ಈಗ ನಮ್ಮೆ ಅದು ಮುಚ್ಚಾಗೋ ಪ್ರಯತ್ನ ಇರ್ಬೋದು. ಅದೇನಿರಲಿ, ವಾಸ್ತವವಾಗಿ ಕಾಣೋದು ನಾವು ನೋಡ್ಬೇಕಲ್ಲ. ಯಾವುದಾದ್ರೂ ಹೌದಾ ಮಾಡ್ತಾಯಿದ್ದಾರೆ, ಮನೆ ಕಟ್ಕೊಳ್ತಾ ಇದ್ದಾರೆ, ಒಂದು 10-20 ಲಕ್ಷ ರೂಪಾಯಿ ಕಿಮ್ಮತ್ತಿನ ಮನೆ ಇರ್ಬೋದು, ಮತ್ತೇನಿರ್ಬೋದು, ಸಾಲ ಮಾಡಿರ್ಬೋದು, ಮತ್ತೇನು ಮಾಡಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲ ಈ ಬೆಳೆಯಿಂದನೇ ಬರ್ತದ ಅನ್ನೋದು ಮೊದಲು ಹೇಳೋದು ಭಾಳ ಕಷ್ಟ. ಯಾಕಪ್ಪ ಅಂತಂದ್ರೆ ನಾವು ಅಲ್ಲಿ ಹೂಡಿದ್ದು ಬಂಡವಾಳ, ಅಲ್ಲಿ ದುಡಿದಿದ್ದು ಬಂಡವಾಳ. ಯಾಕಂದ್ರೆ ದುಡಿತಾನೂ ಒಂದು ಬಂಡವಾಳನ ಒಂದು ಕುಟುಂಬ ಬೆಳೆಸಬೇಕಾಗ್ತದೆ. 1 ಎಕರೆ ನೀವು ಕಬ್ಬು ಬೆಳಿಬೇಕಾದ್ರೆ ನಾಳೆ ಮಂದಿಯೆಲ್ಲ ಬೆಳೆಸಬೇಕಾಗ್ತದೆ, 4-5 ಜನ. ಹೌದು, ಅದ್ಮೇಲೆ ದನ ಸಾಕ್ಬೋದು ರೀ, ಎಮ್ಮೆ ಸಾಕ್ಬೋದು, ಮತ್ತೇನು ಮಾಡ್ಬೋದು, ಆಹಾರ ಪಡಿಬೋದು, ಹೀಗೆಲ್ಲ ಹೇಳ್ಬೋದು ನಾವೆಲ್ಲನೂ. ಈಗ ನೋಡ್ರಿ, ಒಂದು ಎಮ್ಮೆ ನಾವು ಕಟ್ಟಿದ್ದೀವಿ, 2 ತಿಂಗಳು ಬರ್ತದೆ ಹಾಲು ಅನ್ನುವಂಥದ್ದು. ಈದ ಮೇಲೆ ಅಂತ ಒಂದು 6 ತಿಂಗಳ 2 ತಿಂಗಳು ನಂತರ ಮತ್ತೆ ಬಡ್ಡ ಬೀಳುವಂಥ ಮತ್ತೆ ಗರ್ಭಗಟ್ಟೆ ಮತ್ತೆ ಟೈಮ್ ಹೋಗ್ತದೆ. ಅದೇ ರೀತಿ 4-5 ಕಟ್ಟಬೇಕು. 4-5 ಕಟ್ಟಿದ್ರೆ ಅದಕ್ಕೆ ಮೇವು, ಅದ್ರ ಖರ್ಚು ವೆಚ್ಚ ಹಿಡಿಬೇಕಾಗಿದ್ದು ಇವು ಸಹಿತ ಅಷ್ಟು ಮುಖ್ಯ ಅದ. ಅಷ್ಟು ಮೇವು ಸಿಗ್ತದನ ಅನ್ನುವಂಥದ್ದು. ಅಂದ್ರೆ ರೈತರ ಈ ದುಡಿಮೆದ ಇದರಲ್ಲಿ ಭಾಳಷ್ಟು ದುಡಿಮೆ ಏನಾಗ್ತದಪ್ಪ ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲದಂಗೆ ಆಗಿ ಹೋಗ್ಬಿಟ್ಟದು. ಈ ದೇಶದ ಒಂದು ಅಲ್ಲ ರೀ, ಜಗದ ಯಾವುದೇ ದೇಶದಲ್ಲಿ ರೈತ ಲಾಭದಾಯಕ ಉದ್ಯೋಗ ಮಾಡ್ಕೊಂಡಿಲ್ಲ. ಇವತ್ತು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅದು